ಇತ್ತು ಬೆಂಗಳೂರಿನಲ್ಲಿ ವಿಚ್ಛೇದಿತ ಮಹಿಳೆಗೆ ವಂಚನೆಗೈದಿರುವಂತಹ ಆರೋಪ ಕೇಳಿಬರುತ್ತಿದೆ. ಫೇಸ್ಬುಕ್ ಸ್ನೇಹಿತನಿಂದ ಮಹಿಳೆಗೆ ದೋಖಾ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1.7 ಕೋಟಿಯನ್ನು ಕಳೆದುಕೊಂಡಿದ್ದಾಳೆ ಮಹಿಳೆ. ಬೆಂಗಳೂರಿನ ಯಶವಂತಪುರದಲ್ಲಿ ವಾಸವಾಗಿದ್ದಂತಹ ಮಹಿಳೆಗೆ ಯುಕೆ ಉದ್ಯೋಗಿ ಅಂತ ಪರಿಚಯ ಮಾಡಿಕೊಂಡಿರ್ತಾನೆ ವ್ಯಕ್ತಿ. ಅದೇ ವ್ಯಕ್ತಿಯಿಂದ ವಿಚ್ಛೇದಿತ ಮಹಿಳೆಗೆ ವಂಚನೆಯಾಗಿದೆ. ಹೇಗೆ ಪರಿಚಯ ಆದ್ರೂ ಇವರಿಬ್ರು, ಯಾವ ರೀತಿ ಹಣವನ್ನ ಆತ ದೋಚಿದ್ದಾನೆ, ಏನು ಎತ್ತ, ಎಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸದ್ಯಕ್ಕಂತೂ ಈಗ ಕಂಪ್ಲೇಂಟ್ ಅಂತೂ ರೈಸ್ ಆಗಿದೆ. ವಿಚ್ಛೇದಿತ ಮಹಿಳೆಗೆ ವಂಚನೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಫೇಸ್ಬುಕ್ ಮೂಲಕವಾಗಿ ಅವರಿಬ್ಬರ ಪರಿಚಯವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವರಿಬ್ಬರಿಗೂ ವಾಟ್ಸ್ಆಪ್ ಚಾಟ್ ಹಂತಕ್ಕೂ ಕೂಡ ಇವರಿಬ್ಬರ ನಡುವಿನ ಒಂದು ಸ್ನೇಹ ಬಂದಿತ್ತು ಅಂತೀವಿ. ಬಳಿಕ ಮಹಿಳೆಗೆ ಗಿಫ್ಟ್ಗಳ ಆಸೆಯನ್ನ ಹುಟ್ಟಿಸಿದಾನೆ ಈ ಖದೀಮ. ಯುಕೆಯಿಂದ ಚಿನ್ನ, ವಜ್ರ, ಸೀರೆ ಕಳಿಸ್ತೀನಿ ಅಂತ ಹೇಳಿದಂತೆ. ಸೊ ನಕಲಿ ಕೊರಿಯರ್ ರಶೀದಿಯನ್ನ ಕಳಿಸಿ ನಂಬಿಕೆ ಕಳಿಸಿದ. ದೆಹಲಿಯ ಕಸ್ಟಮ್ಸ್ನಲ್ಲಿ ಎಲ್ಲಾ ಗಿಫ್ಟ್ಗಳು ಬಂದು ಇವೆ, ಅವುಗಳನ್ನ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಹಣ ಪಾವತಿ ಮಾಡಬೇಕು. ನನ್ನ ಬಳಿ ಈಗ ಇಂಡಿಯನ್ ಕರೆನ್ಸಿ ಇಲ್ಲ, ಹಾಗಾಗಿ ನೀನು ಸ್ವಲ್ಪ ಹಣ ಕೊಟ್ಟು ಅದನ್ನ ಬಿಡಿಸ್ಕೊಂಡು ಬಂದ್ರೆ ನಿನಗೆ ಇದೆಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿ ಈತ ನಂಬಿಸಿದ. ನೀನು ಕೊಟ್ಟಿರೋ ದುಡ್ಡು ನಾನು ಬರ್ತೀನಲ್ಲ ಯುಕೆಯಿಂದ ಬೆಂಗಳೂರಿಗೆ, ಆಗ ನಿನಗೆ ವಾಪಸ್ ಹಣ ಕೊಡ್ತೀನಿ ಅಂತ ಹೇಳಿದ್ನಂತೆ. ಸೊ ಜೊತೆಗೆ ಈ ಕಸ್ಟಮ್ಸ್ ಅಧಿಕಾರಿ ಹೆಸರಿನಲ್ಲಿ ಕರೆ ಕೂಡ ಮಾಡಿದ್ದ ಈ ಯುವತಿಗೆ. ಸೊ ಆ ಯುವತಿ ಬಹುಶಃ ಇರಬಹುದು ಅಂಥೇಳಿ ನಂಬಿದ್ದಾರೆ. ಸೊ ನಂತರ ಸ್ವಲ್ಪ ಹಣ ಅಂತ ಹೋಗಿ ಅದು 1.7 ಕೋಟಿಯಷ್ಟಾಗಿದೆ ಅಂತೆ. ಅಲ್ಲಿವರೆಗೂ ಕೂಡ ಆಕೆಗೇನು ಡೌಟ್ ಬರಲಿಲ್ವಾ? ಯಾಕಂದರೆ 1.7 ಕೋಟಿ, ಹತ್ತತ್ರ 2 ಕೋಟಿಯಷ್ಟು ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಯಾವ ನಂಬಿಕೆ ಮೇಲೆ ಹಾಗಾದರೆ ಕೊಟ್ಟರು? ಸೊ ಈತ ಅದು ಹೇಗೆ ಆಕೆಯ ನಂಬಿಕೆಯನ್ನು ಅಷ್ಟರ ಮಟ್ಟಿಗೆ ಗಳಿಸ್ಕೊಂಡಿದ್ದ? ಈ ಥರದ ಬಗ್ಗೆನೂ ಕೂಡ ಈಗ ಹಲವಾರು ಪ್ರಶ್ನೆಗಳಿವೆ. ಯಾಕಂದರೆ ಬರೀ ಫೇಸ್ಬುಕ್ನಲ್ಲಿ ಪರಿಚಯ ಆದಂಥ ವ್ಯಕ್ತಿ ಇಷ್ಟು ಗಾಢವಾಗಿ ಸ್ನೇಹ ಹೇಗೆ ಆಯಿತು? ಇನ್ನು 40 ಲಕ್ಷ ಹಣವನ್ನು RTGS ಮೂಲಕ ಮಹಿಳೆ ಪಾವತಿಯನ್ನು ಮಾಡಿರ್ತಾಳೆ. ಬ್ಯಾಂಕ್ ವರ್ಗಾವಣೆ ಮಾತ್ರವಲ್ಲ, ನಗದು ಸಂಗ್ರಹ ಕೂಡ ಆಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಪದೇ ಹೀಗೆ ಹಣ ಸಂಗ್ರಹಿಸುತ್ತಾನೆ ಈ ಸೈಬರ್ ವಂಚಕರು. ನಂತರದಲ್ಲಿ ಆಕೆಗೆ ಡೌಟ್ ಶುರುವಾಗುತ್ತೆ. ಯುಕೆ ವ್ಯಕ್ತಿಗೆ ಮಹಿಳೆ ಪದೇ ಹಣ ಕಳಿಸ್ತಾ ಇದ್ದಿದ್ದಾಗಿ ಆತನಿಗೆ ಕರೆ ಮಾಡ್ತಾಳೆ. ಯುಕೆ ವ್ಯಕ್ತಿ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ನಂತರದಲ್ಲಿ ಉತ್ತರ ವಿಭಾಗ ಸೈಬರ್ ಠಾಣೆಗೆ ಈಕೆ ದೂರನ್ನು ಕೊಟ್ಟಿದ್ದಾಳೆ. IT ಕಾಯ್ದೆ ಮತ್ತು BNS ಸೆಕ್ಷನ್ 318 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1.7 ಕೋಟಿ ಹಣವನ್ನ ಈತ ಪೀಕಿದ್ದಾನೆ ಅಂತಂದ್ರೆ ಈತ ಯಾವ ರೀತಿ ಚಾಲಾಕಿ ಇರ್ಬೋದು ಅಂದ್ರೆ, ಆಕೆ ವಿಚ್ಛೇದಿತ ಮಹಿಳೆ ಅನ್ನೋದನ್ನೇ ಟಾರ್ಗೆಟ್ ಮಾಡಿಕೊಂಡು ಆಕೆ ಬಳಿ ಹಣ ಇದೆ ಅಂತ ತಿಳ್ಕೊಂಡೇ ಈ ರೀತಿ ಟಾರ್ಗೆಟ್ ಮಾಡಿ ಆತನನ್ನ ಕೆಡ್ಡಾಕೆ ಕೆಡವಿದ್ದಾನೆ.